ಇಲ್ಲೇ ನಮ್ಮ ಸರ್ನ ಮೀಟ್ ಮಾಡಿದ್ದು. ಯಾರಾದ್ರೂ ಕನ್ನಡ ಮಾತಾಡೋದು ಕಿವಿ ಕೇಳ್ಬಿಟ್ರೆ ಲೈಕ್ ಸ್ವರ್ಗ ಇದ್ದಂಗ. ಸಸ್ಪೆನ್ಸ್ ಅದೆಲ್ಲ ಮುಂದೆ ನೋಡಿ. ಅವರ್ ಫ್ರೆಂಡ್ಸ್ ಫಸ್ಟ್ ಬ್ಲಾಗ್ ಬಸ್ ಬ್ಯಾಕ್ ಮೋಟಿವೇಟರ್ ಅವರು ಕೈದಿ ನಂಬರ್ ಗಡ್ಡಿ ಮಕ್ಳು ದುಡ್ಡು ಕೊಟ್ಟಿಲ್ಲ. ಹುಡುಗಿ ಎಲ್ಲ ನೋಡಬಾರದು. ಅಪ್ಪ 3 ಕಿಲೋಮೀಟರ್ ದಿಖಾ ರहा ಇಲ್ವಾ ಸರ್ ಗುರು ನೀನ್ ಕುಶಾಲನಗರ ರೀಚ್ ಆದ್ವಿ. MK ಆದಂಗೆ ನಾನ್ ನಿಮಗೆ ಫಾಲೋ ಬ್ಯಾಕ್ ಕೊಡ್ತೀನಿ ಅಂತ ನಮ್ಮ ಆಬ್ವಿಯಸ್ ಕನ್ನಡಿಗ. ನಮಸ್ಕಾರ ಫ್ಯಾಮ್. ನಮಸ್ಕಾರ ಫ್ಯಾಮ್. ಎಲ್ರು ಆರಾಮ. ನಾನು ನಿಮ್ಮ ಆಬ್ವಿಯಸ್ ಕನ್ನಡಿಗ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಾಯ್, ನಿನ್ ಹೆಸರೇನು ಹೇಳು, ಪರಿಚಯ ಮಾಡಿಸ್ತು. my name is Rifa Fatima. I am studying second standard. ನನ್ನ ಹೆಸರು ಅಭಿಷೇಕ್. ನಮ್ದು ಚಿಕ್ಕಮಗಳೂರು. ಅಂತೂ ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ ಬಂದಾಯ್ತು. ನಿಮ್ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಫಸ್ಟ್ ಟೈಮ್ ಈ ವ್ಲಾಗ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರು, ನಿಮ್ ಸಪೋರ್ಟ್ ಮುಖ್ಯ. ಕಂಟಿನ್ಯೂಸ್ ಎಲ್ಲೂ ಸ್ಕಿಪ್ ಮಾಡ್ದಂಗ್ ನೋಡಿ. ನಿಮಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸ್ಟ್ರೇಂಜರ್ಸ್ ನ ಮಾತಾಡ್ಸೋಣ. ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ, ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇಲ್ಲಿ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಅಲ್ಲಿ 30 ಸೆಕೆಂಡ್ 1 ಮಿನಿಟ್ಸ್ ಇಷ್ಟರಲ್ಲಿ ಅಷ್ಟು ಕವರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಅನ್ಕೊಂತಿದ್ದೆ. ಸ್ಪೆಷಲ್ ಏನ್ ಗೊತ್ತಾ, ಇಲ್ಲೇ ನಮ್ಮ ಸರ್ನ ಮೀಟ್ ಮಾಡಿದ್ದು. ದಿ ಇನ್ಸ್ಪಿರೇಷನ್ ಸ್ಟಾರ್. ಏನೋ ನೋಡಿದ್ರೆ ಆಗ್ತಾ ಇಲ್ಲ, ಒಬ್ಬ ನೋಡಿದ್ರು ಸಾಕು. ಒಳ್ಳೆ ಫೀಲಿಂಗ್ ಇತ್ತು ಅವಾಗ. ಏನ್ ಸ್ಟಾರ್ಟ್ ಮಾಡಿದ್ದೆ, ಏನ್ ಮಾಡ್ಬೇಕು. ಆಲ್ರೆಡಿ ನನ್ ಕಂಟೆಂಟ್ ಕ್ರಿಯೇಷನ್ ಜರ್ನಿನೇ ಒಂಥರ ಗಿವ್ ಅಪ್ ಮಾಡೋ ರೇಂಜಿಗೆ ಹೋಗಿದೆ. 10 ದಿನಕ್ಕೆ ಸಾಕಾಗೋಗ್ಬಿಟ್ಟಿದ್ದೆ ನಂಗೆ. ಅವಾಗ ಒಬ್ರು ನೋಡಿದ್ರು ಹಾಕಿ ಅಂತ ಹೇಳಿ ಒಂದೊಳ್ಳೆ ಮೋಟಿವೇಶನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ. 20K ತನಕ ಹೇಗ್ ಬಂತು ಅನ್ನೋದು ಆಶ್ಚರ್ಯ. ಪಾಪನು ಇತ್ತು ಅವಾಗ. ಗ್ಯಾಪ್ನ ಇದ್ದೀನಿ ನಾನು. ಅಭಿಸ್ ಕನ್ನಡಿಗ. ಇನ್ಸ್ಟಾಗ್ರಾಮ್ ಜರ್ನಿ ಇಲ್ಲಿಂದಾನೆ ಒಂಥರ ಕಿಕ್ ಕೊಟ್ಟು ಸ್ಟಾರ್ಟ್ ಮಾಡ್ದಾಗಿತ್ತು ಬೈಕ. ಈಗ ನಮ್ಮ ಮನೆಗೆ ಬಂದವ್ರೆ ಮತ್ತೆ ನಮ್ಮ ಅಣ್ಣ ಲುಕ್ ಬನ್ ಕುಚಿಕೋ. ಏನ್ ಹೇಳ್ತೀರಾ? ಏನ್ ಹೇಳೋದಪ್ಪ, ನೀವು ಕನ್ಸಿಸ್ಟೆನ್ಸಿ ಮಾಡ್ತಿದೀರಾ, ಅದಕ್ಕೆ ನಿಮ್ಗೆ ಒಂದು ರೀಚ್ ಆಗೈತೆ. ಈಗಂದ್ರೆ ನಾವು ನಮ್ಮ ಮನೆಗ್ ಕರೆದಿದ್ವಿ ನೀವು ಅಷ್ಟೇ. ದಿಸ್ ಇಸ್ ಅವರ್ ಫ್ರೆಂಡ್ಸ್ ಫಸ್ಟ್ ಬ್ಲಾಗ್. ಹೆಂಗೆ ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡಿದಿರಾ ಅದೇ ತರ ಇವ್ನು ಇದ್ರಲ್ಲೂ ಸಪೋರ್ಟ್ ಮಾಡಿ, ಇದ್ರಲ್ಲೂ ಇವನಿಗೆ ಬೆಳೆಸಿ. ಎವ್ರಿ ಟೈಮ್ ನಾವು ಇವ್ನ ಸಪೋರ್ಟ್ ಮಾಡ್ತಾ ಇರ್ತೀವಿ. ನೀವು ಇವ್ರನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಕಲ ವಲ್ಲಭ ಹೇಳ್ಬೇಕು ಅಂದ್ರೆ ಇವ್ ಡ್ರಾಯಿಂಗ್ ನೋಡಿದ್ರೆ ಇದು ಮೂರ್ ಡ್ರಾಯಿಂಗ್ ಇಲ್ಲೇ ಇದೆಯಾ? ಬೈಲಿ ನೀನ್ ತೋರ್ಸ್ಬಾ. ಇದು ಅಮ್ಮ ಕರ್ಕೊಂಡಿದ್ರದ್ದು. ಇದು ಫಿಶ್ ತಗೊಳ್ಳಿ ಹೋಗಕ್ಕೆ. ಇದು ಇಲ್ಲಿ ಟ್ರೀ ಐತೆ. ಇಲ್ಲಿ ಇದು ತಣ್ಣೀರು ಐತೆ. ಇವೆಲ್ಲ ಮಾಡ್ತಾರೆ, ಅದಕ್ಕೆ ಹೇಳೋದು ಸ್ಕೂಲ್ ಕಳಿಸ್ಬೇಕು ಅಂತ. ಹೇಳ್ಬೇಕಾದ್ರು ಹೊಟ್ಟೆ ನೋವು ಅಂತ ರಜಾ ಹಾಕಿ. ಇವತ್ತಿದ್ರೆ ನಮ್ಮ ತಂಗಿ ಹೊಟ್ಟೆ ನೋವು ಕೆಮ್ಮು ಅಂತ ಡೂಪ್ಲಿಕೇಟ್ ರಜಾ ಹಾಕೊಂಡ್ವಿ. ಬ್ರೋ ನಾವು ಹಂಗೆ ತಾನೆ, ನೀವ್ ಹಂಗೆ ಹೇಳ್ಬಿಟ್ರೆ. ಇದು ಮನೆ. ಇದು ನಮ್ಮ ಸುಫ್ಯಾನ್ ಗಾಡಿ. ಇದು ಮನೆ. ಇದು ನಮ್ದು ಇದು ಮನೆಯ ಬಸ್. ಫಸ್ಟ್ ವ್ಲಾಗ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತಾ ಹೇಳಿ, ಏನಾದ್ರು ಹೇಳಿ. ಮೊದ್ಲಿಂದಾನ ನಿಮ್ ಫ್ಯಾನು, ಮುಂದೆನೂ ಇರ್ತೀವಿ, ಹಿಂಗೆ ಜೊತೆಲಿ ಬೇಡ. ನಮ್ಮ ವ್ಲಾಗಿಗೆ ಏನಾದ್ರು ಹೇಳಿ. ನಿಮ್ ವ್ಲಾಗಿಗೆ ಏನಂತ ಹೇಳೋಣ? ಆಬ್ವಿಯಸ್ ಕನ್ನಡಿಗ ಅಂದ್ರೆ ಯಾರು ಒಂದ್ ವರ್ಷನ ತಗೊಳ್ಳೋಣ. ನೀವು 2-3 ವ್ಲಾಗ್ ನೋಡಿ ಆಮೇಲಿಂದ ಗೊತ್ತಾಯ್ತದೆ ಕಂಪ್ಲೀಟ್ ಏನಿರುತ್ತೆ ನಮ್ ವ್ಲಾಗ್ ಅಲ್ಲಿ. ಆತರ ಏನಾದ್ರು ಹೇಳಿ. ಫುಲ್ ಟ್ರಾವೆಲಿಂಗ್ ಇರುತ್ತೆ, ಕಾಮಿಡಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ, ಮತ್ತೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದಿರುತ್ತೆ, ಅವ್ರ ವಿಚಾರಗಳು ತಿಳ್ಕೊಳ್ಳೋದಿರುತ್ತೆ. ನಿಮ್ಗೂ ಅದನ್ನ ಅವ್ರ ಮುಖಾಂತರ ನಿಮ್ಗೂ ತೋರ್ಸೋಣ. ಒಂದ್ ಯೂಟ್ಯೂಬ್ ಮುಖಾಂತರ ನಿಮ್ಗೂ ಎಲ್ಲಾ ಯಾವ ತರ ಕಲ್ಚರ್ ಎಲ್ಲ ತೋರ್ಸೋಣ ಅಂತ ನನ್ ಇವ್ರದೊಂದು ಮೋಟಿವ್. ಎಲ್ಲಾರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರಾಮಾಗಿ ಏನ್ ಡೈಲಿ ವ್ಲಾಗ್ಸ್ ಹಾಕಿರ್ತಾರೆ ನೋಡಿ. ಇವತ್ತು ಮಾಡ್ತಾರೆ ಇವರು ಅಂತ ನನಗೂ ಭರವಸೆ ಐತೆ, ಅವ್ರಿಗೂ ಭರವಸೆ ಐತೆ. ಅದು ನಿಮ್ ಮೇಲೆ ಐತೆ. ನಿಮ್ಗೆ ಯಾವ್ ಚೆನ್ನಾಗ್ ಕಾಣಿಸಲ್ಲ, ಚೆನ್ನಾಗ್ ಕಾಣಿಸಿಲ್ಲ ಅಂತ ಅದನ್ನ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಕನ್ನಡಿಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದ್ ಸ್ವಲ್ಪ ಮಿಸ್ಟೇಕ್ ಗಳು ಆಗುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇವ್ರು ಅರ್ಥ ಮಾಡ್ಕೊಂಡು ತಪ್ಪಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಇನ್ನೇನಕ್ಕೆ ಹೇಳಕ್ಕಾಗಲ್ಲ. ಆಮೇಲಿಂದ ಒಂದ್ ಕಡೆ ಹೋಯ್ತಾ ಇದೀವಿ. ಪಯಣ ಅಂದ್ರೆ ಗೊತ್ತಾಗ್ಬೇಕು. ಒಬ್ರು ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಸೈಕ್ ಇರುತ್ತೆ ಮಾತ್ರ, ಸೈಕ್ ಆಗಿರುತ್ತೆ. ನಾನೇ ಕರ್ಕೊಂಡ್
ನಾನೇ ಕರ್ಕೊ ಹೋಗ್ತಿರೋದು. ಸಸ್ಪೆನ್ಸ್ ಅದೆಲ್ಲ ಮುಂದೆ ನೋಡಿ ಗೊತ್ತಾಗುತ್ತೆ. ಇವಾಗ್ಲೇ ಹೇಳ್ಬಿಟ್ರೆ ಮುಂದೆ ನೋಡಲ್ಲ ನೀವು. ಆದ್ರೆ ಮುಂದೆ ನೋಡ್ತೀರಾ, ಸ್ಕಿಪ್ ಮಾಡ್ಬಿಟ್ಟು ನೋಡ್ತೀರಾ. ಸ್ಕಿಪ್ ಮಾಡ್ಬೇಡಿ, ಕೊನೆ ತನಕ ನೋಡಿ. ನಮ್ಮ ಮಕ್ಕಳು ನೋಡಿ ನಾವು ಸ್ವಲ್ಪ ಚೆನ್ನಾಗಿದೀವಿ, ಅಷ್ಟೇನ್ ಕಚಡವಾಗಿ ನಮ್ ಹೀರೋ ಮಧ್ಯದಲ್ಲಿ. ನೀವ್ ಹೇಳಿ, ಈಗ ಒಬ್ರು ಮೀಟ್ ಆಗ ಹೋಗ್ತಿದ್ರಲ್ಲ, ಅದ್ರ ಹಿಂಟ್ ಕೊಡಿ ಏನಾದ್ರು. ಹಿಂಟ ಆಮೇಲಿಂದ ಹಿಂಟ್ ಅಂದ್ರೆ ಏನಿಲ್ಲ, ಅದು ಅವರು ಇನ್ಫ್ಲುಯೆನ್ಸರ್ಗೆ ಇನ್ಫ್ಲುಯೆನ್ಸ್ ಮಾಡೋದು ಅಲ್ವಾ? ಅಂದ್ರೆ ಅರ್ಥ ಮಾಡ್ಕೊಂಡಿರ್ತಾರೆ ಜನರು. ಅದೇ ದ ಸ್ಟಾಕ್ ಒಂದ್ ಮೋಟಿವೇಶನ್ ಸ್ಟಾರ್. ಮೋಟಿವೇಶನ್ ಅಲ್ಲ, ಕನ್ಸಿಸ್ಟೆನ್ಸಿ ಸ್ಟಾರ್ ಬ್ರೋ. ಏನೇನು ಹೇಳ್ತಿಲ್ಲ ಬ್ರೋ, ಇನ್ಸ್ಪಿರೇಷನ್. ನೋಡೋಣ, ಹೋಗೋಣ, ಮೀಟ್ ಮಾಡೋಣ. ಯಾಕೆ ಮೋಟಿವೇಟರ್ ಅಲ್ವಾ ಅವರು? ಮೋಟಿವೇಟರ್ ಅದೇ ನೀವೆಲ್ಲ ಚೆನ್ನಾಗಿದ್ರ, ಎಲ್ಲ ತಿಂಡಿ ಮಾಡಿದ್ರ, ಹುಷಾರಾಗಿದ್ದೀರಾ ನೀವೆಲ್ಲ? ಅವರು ನಮ್ಮ ಅಣ್ಣ ನನಗೆ ಕ್ಯಾಮ್ರಾ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ, ಅದಕ್ಕೆ ನಾನು ಇದು ಒಂದು ವಿಡಿಯೋ ಮಾಡ್ತಿದ್ದೀನಿ. ಕೈದಿ ನಂಬರ್ 1, ಕೈದಿ ನಂಬರ್ 2, ಕೈದಿ ನಂಬರ್ 3, ಕೈದಿ ನಂಬರ್ 4. ಹೆಮ್ಮೆಯಿಂದ ಹೇಳಿ. ನಮಸ್ತೆ ಕರ್ನಾಟಕ. ಕರ್ನಾಟಕದ ಜನತೆಗಳಿಗೆ ನಮ್ಮ ಕಡೆಯಿಂದ ಸ್ವಾಗತ. ಈ ಮುಂಜಾನೆ ಮಳೆಯಲ್ಲಿ ಬರ್ತಿರೋ ಗಾಳಿ ಸಂಜೆ ಸಾರಿ, ಕನ್ನಡದಲ್ಲಿ ಸ್ವಲ್ಪ ಮುಂಜೆ ಸ್ವಲ್ಪ ಇದಾಗೋಯ್ತು. ದಯಮಾಡಿ ಪ್ರೀತಿ ಕನ್ನಡಿಗರು ಕ್ಷಮಿಸ್ಬೇಕು. ಇನ್ನೇನ್ ಕುಶಾಲನಗರ ರೀಚ್ ಆದ್ವಿ, ಸ್ವಲ್ಪ ಹೊತ್ತು ಅಷ್ಟೇ. ನಿಮಗೆ ಒಬ್ರು ಏನ್ ಸ್ವಲ್ಪ ಹೊತ್ತು ಬಂತು. ಊಟನ್ ಮಾಡ್ಬೇಕಿತ್ತು ಬಿಡು, ಬಂದ್ಬಿಟ್ಟಿದ್ವಲ್ಲ, ಹಿಂಗೆ ಹೋಗ್ಬಿಡೋಣ. ರೋಡ್ ಸರಿ ಇಲ್ಲ, ತಪ್ಪಾಯ್ತಾ? ಇಲ್ಲ, ರೋಡ್ ಸರಿ ಐತೆ, ನಾವುಗಳು ತಪ್ಪಾಗಿ ಬಂದಿದ್ದೀವಿ. ರೋಡ್ ಇದೆ ಅವತ್ತರ ತಪ್ಪಾಗತ್ತಾ? ನಾವುಗಳು ತಪ್ಪ ಬಂದಿರೋದು. ಇಲ್ಲ, ನಮ್ ಕಾರ್ ತಪ್ಪಾಗಿ ಹೋಯ್ತಿರೋದು. ಕಾರ್ ಓಡಿಸೋರು ತಪ್ಪಾಗಿ ಓಡಿಸಿದ್ರು. ಕರೆಕ್ಟ್ ಆಗಿ ಓಡಿಸ್ತಿದೀನಿ, ಒಟ್ಟಲ್ಲಿ ಅದು ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಯ್ತಾ ಇಲ್ಲ. ಏನಾರು ಮಾಡಿ ಗೂಗಲ್ ಮೇಲೆ ಹಾಕಿ. ಕುಶಾಲನಗರ ಮೈಸೂರು ರೋಡ್, ಈಗ ರೈಟ್ ಹೋದ್ರೆ ಮಡಿಕೇರಿ ರೋಡ್. ಇಲ್ಲಿ ಗೈಸ್ ನಾನು 4 ವರ್ಷ ಇದ್ದೆ, ಇಲ್ಲೇ ಇಂಜಿನಿಯರಿಂಗ್ ಮಾಡಿದೆ. ನಾವು ಇಂಜಿನಿಯರಿಂಗ್ ಮಾಡಿದೀವಿ, ಇವರು ಇಂಜಿನಿಯರಿಂಗ್ ಮಾಡಿದೀವಿ. ನಮ್ಮ ಒಂದು 4 ವರ್ಷ ಮಾಡಿ 2016 ಫೈನಲ್ ಬ್ಯಾಚ್ ನಮ್ದು. ಫೈನಲ್ ನಿಮ್ದು ಇಲ್ಲಿ ಕುಶಾಲನಗರ ಬಿಟ್ಟಿದ್ದು. ಯಾವ ಕಾಲೇಜಲ್ಲಿ? ಇಲ್ಲಿ ಇರೋದು ಒಂದೇ ಕಾಲೇಜು, ಸರ್ಕಾರಿ ತಾಂತ್ರಿಕ ವಿದ್ಯಾಲಯ. ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ, ಮಾಡಕ್ಕೆ ಗೊತ್ತಿಲ್ಲಲ್ಲ. ಇದು ಆಡಿಯನ್ಸ್ ಗೆ ಬೋರ್ ಹೊಡಿತಾ ಏನೋ? ಖಂಡಿತ ಬೋರ್ ಹೊಡೆಯಲ್ಲ ಆಡಿಯನ್ಸ್ಗೆ. ಈ ಒಂದು ಬ್ಲಾಗ್ ತುಂಬಾ ಮಜಾ ಕೊಡುತ್ತೆ, ಯಾಕಂದ್ರೆ ನಿಮ್ಮ ಟೈಮಿಗೆ ವ್ಯಾಲ್ಯೂ ಸಿಗತ್ತೆ. ಒಟ್ನಲ್ಲಿ ಫಸ್ಟ್ ಟೈಮ್ ಮಾಡ್ತಿದೀವಿ, ಏನ್ ತಪ್ಪಾಗಿದ್ರು ಕ್ಷಮಿಸ್ಬಿಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ವಿಶ್ವಾಸ ಹಿಂಗೆ ಇರ್ಲಿ ಚಿನ್ನ. ಸಬ್ಸ್ಕ್ರೈಬ್ ಜೈ ಡೇ ಬಾಸ್. ಮಾಡಿ. ನೀವು ಲಾಗರ್ ಅಂತ ಕೇಳಿದ್ವಿ, ನಾವು ಹಳೇ ಲಾಗರು ತುಂಬಾ. ಅವ್ರದ್ದು ಒಂದ್ ಕಾಲ ಅದು. ಹೀರೋ 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 ನಿಜ ಹೀರೋ ಬಿಟ್ರೆ. ಮೋಸ್ಟ್ಲಿ ಅವಾಗ ಇದ್ದಿದ್ರೆ KGF ನಿಮ್ನ ತಂಡೆ ಮಾಡ್ತಾ ಇದ್ರಿ ಅನ್ಸುತ್ತೆ. KGF ಅಲ್ಲ, ವಿಲನ್ ಬಂದೈತಲ್ಲ. ನೋಡ್ತಾ ಇದೀಯಾ? ಹುಡುಗಿ ಎಲ್ಲ ನೋಡ್ಬಾರದು, ಬ್ಯಾಡ್ ಮ್ಯಾನರ್ಸ್. ಒಳ್ಳೆ ಹುಡುಗರು ಸವಾಸ ಮಾಡ್ರು ಅಂತ ಎಷ್ಟು ಹೇಳೋದು. ದೊಡ್ಡವ್ರು ಹೇಳ್ತಾರೆ ಹುಡುಗಿನ ಸವಾಸ ಮಾಡ್ಬೇಡ. ಅವನು ಬಂದ, ಇವನು ಬಂದ, ಸ್ಲೋ ಮಾಡ್ದ. ನಮ್ಮ ಮನೇಲಿ ಹೇಳಿದ್ರು ದೊಡ್ಡವರು, ಇಂಜಿನಿಯರಿಂಗ್ ಬಿಡ್ಬಿಡು, ಸವಾಸ ಮಾಡ್ಬೇಡ ಅಂತ. ಅದಕ್ಕೆ ನಾನು ಇಂಜಿನಿಯರಿಂಗ್ ಸವಾಸ ಮಾಡ್ಲೇ ಇಲ್ಲ. ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್, ನಮ್ಮ ಸವಿ ನೆನಪು. ನೆನಪು ನೋಡಿ ಇಲ್ಲೇ ಕಾಲೇಜ್ ಫ್ರೆಂಡ್ಸ್ ರೈಟ್ ಅಲ್ಲಿ ಐತ್ ನೋಡಿ ಕಾಲೇಜ್. 1000 ಹುಡುಗಿರು. ಕಾಲೇಜ್ ಫ್ರೆಂಡ್ಸ್ ನೀವು ಜ್ಞಾಪಿಸ್ಕೊಂತೀರಿ ಈಗಲೂ? ಗ್ಯಾಪ್ಸ್ಕೋತೀವಿ. ಬಡ್ಡಿ ಮಕ್ಳು ದುಡ್ಡು ಕೊಟ್ಟಿಲ್ಲ, ಸಾಲ ಇಸ್ಕೊಂಡ್ ಕೊಟ್ಟಿಲ್ಲ ಸರ್. ಅವರು ನಮ್ ಕಡೆ ಇದಾರೆ, ಏನ್ ಗೊತ್ತಾ, ಫೋನ್ ಇಲ್ಲ, ತುಂಬಾ ಒಳ್ಳೆಯವರು ಇದ್ರು, ಅವ್ರ ಹತ್ರ ನಾವ್ ಇಸ್ಕೊಂಡ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಆದ್ರೆ ಒಟ್ಟ ನಮ್ ಕೇಸಲ್ಲಿ ಉಲ್ಟಾ, ನಾವು ದುಡ್ಡು ಇಸ್ಕೊತೀವಿ, ಕೊಡಕ್ ಹೋಗಲ್ಲ ಮತ್ತೆ ವಾಪಸ್. ನೀವು ಸಾಲದಲ್ಲಿ ಹೆಂಗೆ ನೆಮ್ಮದಿಯಾಗಿದ್ದೀರ ಅನ್ಸುತ್ತೆ, ಎಲ್ಲೂ ಸಾಲ ಮಾಡಿಲ್ಲ ಅನ್ಸುತ್ತೆ. ಅವ್ರು ಕೊಡಕ್ ಹೋಗಲ್ಲ, ಇಸ್ಕೊಳಕ್ ಹೋಗಲ್ಲ, ಅಷ್ಟೇ ನಮ್ದು ಅದೇ ಪಾಲಿಸಿ ಬ್ರೋ. ನಮ್ದು ಇಸ್ಕೊಂಡ್ ರೂಢಿ ಕೊಟ್ಟು ರೂಢಿ ಇಲ್ಲ. ಅದೊಂಥರ ಹುಡುಗರು ಜಾಯಮಾನದಲ್ಲೇ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ಹುಡುಗರ ಹತ್ರ ನಾವು ಸಾಲ ಇಸ್ಕೊಂಡಿರ್ತೀವಿ, ಅದ್ ಕೊಡಕ್ಕೆ ಅಂತ ಮನ್ಸ್ ಮಾಡ್ಕೊಂಡೆ ಇಸ್ಕೊಂಡಿರ್ತೀವಿ. ಜೇಬಲ್ಲಿ ಒಟ್ಟಲ್ಲಿ ಅವನಿಗೆ ಕೊಡ್ಬೇಕಾಗಿರೋದು 500 ರೂಪಾಯಿ ಆಗ್ಲಿ, ಜೇಬಲ್ 10,000 ರೂಪಾಯಿ ಇರ್ಲಿ ನಮ್ದೇ. ಯಾಕ ಪಟ್ಟಿ ಮಗನ್ ಕೊಡಕ್ ಮನ್ಸ್ ಆಗಲ್ವಲ್ಲ? ಯಾಕೆ ಅದಕ್ಕೆ ಫ್ರೆಂಡ್ಶಿಪ್ ಅನ್ನೋದು. ಫ್ರೆಂಡ್ಸಿನ ದುಡ್ಡಿನ ಮೇಲೆ ಇಡುವ ಅಧಿಕಾರನೇ ಫ್ರೆಂಡ್ಶಿಪ್. ಇವಾಗ ಮಾತು ಹೇಳಿದ್ರ ಪಾಯಿಂಟ್ ಹೇಳಿದ್ರು. ಹಂಗಂತ ದುಡ್ಡು ಕೇಳ್ಬೇಡ. ದುಬಾರೆ ಫಾರೆಸ್ಟ್ ಇದು ಇಲ್ಲ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಎಲಿಫೆಂಟ್ ಎಲ್ಲ ಇರ್ತದೆ ಬ್ರೋ.
अब एक 3 किलोमीटर दिखा रहा रेलवे। तुम्हारे कार के सामने लारी जा रही है एक? नहीं नहीं, यहाँ सेम एक कार दिख रही है, पूछो। हाँ अंदर रेलवे। ಸರ್ ಗುರು ಯಾರು ಅಂತ ಅವ್ರ ತರತೆ ಕಾರ್ ಹೋಗ್ತೈತೆ, ಅದಕ್ಕೆ ಅವ್ರದ ಕಾರು ಅಂತ ಕೇಳ್ದು. ಆ ಕಾರ್ ನೋಡಿ ಕಂಡಿಡಿರಿ ಯಾರು ಅಂತ. ಅದು ಕಾರ್ ನೋಡಿ, ಕಾರ್ ನೋಡಿ. ಹಾ ಇದೆ ಇದೇ ಕಾರು, ಇದೇ ಕಾರು ಮೀನ್ಸ್ ಇದೇ ಕಾರ, ಅದು ಅವ್ರದಲ್ಲ. ಅದೇ ಕೇಳಿದ್ದು ಅಲ್ಲ. ಅಂದ್ರೆ ಅವ್ರ ಕಾರ್ ಇದಾಯ್ತಲ್ಲ, ಎಲ್ಲ ಆಲ್ಟ್ರೇಷನ್ ಮಾಡಿದಾರ ಸಕ್ಕದ. ಅವ್ರ ಆಲ್ಟ್ರೇಷನ್ ಮಾಡ್ಸಾರ. ಸಕ್ಸಸ್ಫುಲಿ ವಿತೌಟ್ ಎನಿ ಡ್ಯಾಮೇಜ್, ಸೇಫ್ಲಿ ಸೇಫ್ ಕರ್ಕೊಂಡ್ ಬಂದಿ ಡ್ರೈವರ್ ಇವರೇ. ಬಾಯಿ ಬರ್ಸಿರು. ನೀವು ವ್ಲಾಗ್ ಮಾಡ್ತಾ ಮಾಡ್ತಾ ಫೋನ್ ಮಾಡ್ಕೊತಿದ್ದೀರಲ್ಲ. ಕಾರ್ ತೋರ್ಸನ್ ಮೊದ್ಲು. ಕಾರಲ್ಲೇ ಎಲ್ಲಿ ಅಲ್ಲಿ ಇರ್ತಿದ್ದೀರಲ್ಲ. ಇವಾಗ ನಮ್ಮ ದೊಡ್ಡ ಮೋಟಿವೇಶನ್ ಇನ್ಸ್ಪಿರೇಷನ್ ಸ್ಟಾರ್ ದಿ ಕಾರ್ಪೊರೇಟ್ ಕನ್ನಡಿಗ ಸರ್ದು ಕಾರು ಸೈಕ್ ಇದೆ ಮಾತ್ರ. 8 million ಫಾಲೋವರ್ಸ್ ಇದ್ದಾಗ ಮೀಟ್ ಆಗಿದ್ದು, ಈಗ 20.4K. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಅಲ್ಲೇ ಬೇಕಾ? ಹಾಸನಲ್ಲಿ ನೋಡಿದ್ರ ಹೆಂಗ್ ಬರ್ತುಂಟು ರೆಕಾರ್ಡಿಂಗ್ ಎಲ್ಲ. ಯಾವಾಗ ಶುರು ಮಾಡಿದ್ದೀನಿ ಇದು? ಜನವರಿ 21. ಓ ಸ್ಟಾರ್ಟಿಂಗ್ ಫಸ್ಟ್ನೇ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ನಾನಿದ್ದ ಇಲ್ಲ ಮತ್ತೆ 7 ಆದ್ಮೇಲೆ ಕರೆಕ್ಟ್ 10 ದಿನಕ್ಕೆ ಮೀಟ್ ಆದ್ರು. 10ನೇ ದಿನದ ವಿಡಿಯೋ ನಿಮ್ದು, ಬಟ್ ಅದ್ರ ಎಡಿಟಿಂಗ್ ಮಾಡೋದ್ರಿ 3 ದಿನ ಟೈಮ್ ಆಯ್ತು. ಕ್ರೇಜಿ. ಇದು ಊರ ಚಿಕ್ಕಮಗಳೂರು. ಅಲ್ಲ ಪ್ರಾಪರ್ ಮತ್ತೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಮ್ದು. ಊರು ಈಶ್ವರಹಳ್ಳಿ ಅಂತ. ಸೊ ಇವರು ಆಬ್ವಿಯಸ್ ಕನ್ನಡಿಗ ಗೊತ್ತಿರ್ಬೋದು. ಒಂದು 10 ಆಯ್ತು, 7-8 ತಿಂಗಳು ಮುಂಚೆ ಏನೋ ಸಿಕ್ಕಿದ್ರು. 6 ತಿಂಗಳಾಗಿದೆ. 6.5 ತಿಂಗಳು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಶುರು ಮಾಡಿ ಇವ್ರು ಶುರು ಮಾಡುವಾಗ 86 ಫಾಲೋವರ್ಸ್ ಏನೋ ಇದ್ರು. ಈಗ ಹತ್ರ 20,000 ಆಗಿದ್ದಾರೆ. ಆದ್ರೆ ಆಕ್ಚುಲ್ ಆಗಿ ಇವ್ರನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬೇಕು. ಇವ್ರು ಹೇಳ್ತಾರೆ ನನ್ನ ನೋಡ್ಬಿಟ್ಟು ವಿಡಿಯೋ ಹಾಕಿದ್ದಾರೆ ಅಂತ. ಜೆನ್ಯೂನ್ ಆಗಿ ನಾವು ಇನ್ಸ್ಪೈರ್ ಆಗ್ಬೇಕು. ಇವರು ಜೆನ್ಯೂನ್ ಆಗಿ ಹೇಳ್ತೀನಿ, ಜನ ಬಂದ್ಬಿಟ್ಟು ಹೇಳ್ತಾರೆ ಸಪೋರ್ಟ್ ಮಾಡಿ, ಅದ್ ಮಾಡಿ, ವಿಡಿಯೋಸ್ ಮಾಡ್ಬೇಕು. ಕೆಲಸ ಅಂತೂ ಮಾಡಲ್ಲ ಅವ್ರು. ಬಾಯಲ್ಲಿ ಹೇಳ್ಬಿಟ್ಟು ಏನೋ ಡೋಪಮೀನ್ ಅಂತ ಇರುತ್ತೆ, ಲೈಕ್ ನಾವು ಬಾಯಲ್ಲಿ ಹೇಳ್ಕೊಳ್ಳೋದು, ಆಗ ನಮಗೆ ಅನ್ಸುತ್ತೆ ನಾವು ಮಾಡಿದೀವಿ ಅಂತ. ಬಟ್ ಇವರು ಆಕ್ಚುಲ್ ಆಗಿ ಮಾಡಿ ತೋರಿಸಿದ್ದಾರೆ. ಅದ್ರ 20,000 ಫಾಲೋವರ್ಸ್ ಆಗಿದ್ದಾರೆ. ನಂಬರ್ಸ್ ತುಂಬಾ ಮುಖ್ಯನೇ, ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಒಂದ್ 1000 ಫಾಲೋವರ್ ಆಗಬೇಕು, 100 ಫಾಲೋವರ್ ಆಗೋಕೆ ಎಷ್ಟು ಕಷ್ಟ ಆಗುದು ಅಂತ. ಬಟ್ ನಮ್ಮ ಹುಡುಗ ಮಾಡಿ ತೋರಿಸಿದ್ದಾರೆ. ರಿಯಲಿ ಹ್ಯಾಪಿ ಫಾರ್ ಹಿಮ್. ಹೊಸ ಯಂಗ್ಸ್ಟರ್ಸ್ಗೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಹೊಸದಾಗಿ ವಿಡಿಯೋಸ್ ಆಗ್ತಾ ಇರ್ಬೇಕಷ್ಟೇ. ಈ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ನಂಬರ್ಸ್ ಡಾಟಾ. ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡಿ, ಫಿಗರ್ ಔಟ್ ಮಾಡಿ, ಕ್ಯಾಮ್ರಾ ತಗೊಂಡು ಅದೆಲ್ಲ ಶುರು ಮಾಡಿದ್ರೆ ಯಾವತ್ತೂ ಆಗಲ್ಲ. ನಿಮ್ಮ ಹತ್ರ ಇತ್ತಾ ಸರ್ ಒಳ್ಳೆ ಕ್ಯಾಮ್ರಾ ಶುರು ಮಾಡುವಾಗ? ನಾರ್ಮಲ್ ಫೋನ್ ಹೆಂಗ್ ಬರ್ತೈತೆ ಅಷ್ಟೇ ಬ್ರೋ. ಇಟ್ಸ್ ಆಲ್ ಅಬೌಟ್ ನಂಬರ್ಸ್ ಇನ್ ದ ಎಂಡ್. ಅಂಡ್ ಡೈಲಿ ವಿಡಿಯೋಸ್ ಆಗ್ತಾ ಇರ್ಬೇಕು. ರೀಚ್ ಬರ್ಲಿ ಬರದೇ ಇರ್ಲಿ, ನೀವು ಮಾಡಿ ತೋರಿಸಿದೀರಾ. 86 ಫಾಲೋವರ್ ಇಂದ ನೋಡಿದೀರಿ, ಇವತ್ತು 20,000 ಆಗಿದ್ದಾರೆ. ನಿಮ್ ಇನ್ಸ್ಪಿರೇಷನ್ ನಮಗೆ. ನಿಮ್ನ ನೋಡ್ಬಿಟ್ಟು ನಾವು ಕಲಿಬೇಕು. ಆದ್ರೆ ಈ ತರ ಖುಷಿ ಆಗುತ್ತೆ ಜೆನ್ಯುನ್ಲಿ ಹೇಳ್ತಿರೋದು. ಜನ ಹೇಳ್ತಾರೆ ಮಾಡ್ಬೇಕು ಅಂತ, ಬಟ್ ಯಾವತ್ತೋ ಒಂದು ಇನಿಷಿಯೇಟಿವ್ ತಗೊಂಡು ವಿಡಿಯೋಸ್ ಹಾಕೋದು ಅಥವಾ ಏನೇ ಶ್ರಮ ಹಾಕೋದು ಮಾಡಲ್ಲ. 1 ದಿನ 2 ದಿನ 2 ತಿಂಗಳು 4 ತಿಂಗಳು ಅದಾದ್ಮೇಲೆ ಅವ್ರಿಗೆ ಸಾಕಾಗ್ಬಿಡುತ್ತೆ. ಆತರ ಅಲ್ಲ. ಕೆಲವು ಜನ ಸ್ಟಾರ್ಟಿಂಗ್ ಅಲ್ಲಿ ಆಡ್ಕೊಂತಾರೆ. ಈಗ ಹೊಸದಾಗಿ ಈಗ ಕ್ಯಾಮ್ರಾ ಮುಂದೆ ಮಾತಾಡೋಕ್ ಭಯ ಇರುತ್ತೆ. ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನನಗೆ ಕಮೆಂಟ್ ಕೂಡ ಜಾಸ್ತಿ ಅದೇ ಬರೋದು, ಕ್ಯಾಮ್ರಾ ಮುಂದೆ ಆನ್ ಮಾಡ್ತೀನಿ, ಏನ್ ಮಾತಾಡೋದು ಅಂತ ಗೊತ್ತಾಗಲ್ಲ. ಎಲ್ಲ ಪ್ಲಾನ್ ಮಾಡಿ ಅಂತೂ ನಾವ್ ಯಾವತ್ತೂ
ನಮಿಗೂ ಗೊತ್ತಿರಲ್ಲ. ಈಗ ನೀವೀಗ ಈ ವಿಡಿಯೋ ಶುರು ಮಾಡ್ತೀರಲ್ಲ, ನಿಮ್ಗೆ ಗೊತ್ತಿತ್ತ ಇದೇ ಕ್ವಶನ್ ಕೊಡ್ಬೇಕು ಇಲ್ಲ ಒನ್ಸ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಅಲ್ಲ, ಇಟ್ ವಿಲ್ ಬಿ ನಾರ್ಮಲ್. ಈಗ ನಾವು ಹೆಂಗ್ ಮಾಡೋದು ಎಲ್ಲಿ ಶುರು ಮಾಡೋದು ಅನ್ಕೊಂಡಿದ್ರೆ ದೇವರೇ ಯಾವತ್ತೂ ಶುರು ಆಗಲ್ಲ. ಕ್ಯಾಮ್ರಾ ಮುಂದೆ ನೀವು ಜೀವನದಲ್ಲೂ ಮಾತಾಡಲ್ಲ. ಅಂಡ್ ನಿಮಗ್ ಗೊತ್ತಲ್ಲ, ನೀವು ಜಸ್ಟ್ ಮಾತಾಡ್ಕೊಂಡು ಶುರು ಮಾಡಿದ್ರೆ ಜಸ್ಟ್ ಹ್ಯಾವ್ ಟು ಸ್ಟಾರ್ಟ್ ಸ್ಪೀಕ್ ಇನ್ ದ ಕ್ಯಾಮ್ರಾ ಅಷ್ಟೇ. ಜನರಿಗೆ ಏನಾದ್ರು ಹೇಳಕ್ ಆಗಿಲ್ಲ ಅಂದ್ರೆ ಅದೇ ಕ್ಯಾಮ್ರಾದಲ್ಲಿ ನಾನು ಅದೇ ಹೇಳಿದೆ ಒಂದ್ ವಿಡಿಯೋದಲ್ಲಿ, ಕ್ಯಾಮ್ರಾನೇ ನಿಮ್ ಲವರ್ ಅನ್ಕೋಬೇಡಿ ಅಷ್ಟೇ. ಲವರ್ ಏನ್ ಹೌದು ಸರ್. ಮತ್ತೆ ನಿಮ್ದು ಕೇಳೋದಾದ್ರೆ ನಿಮ್ ಫೇವ್ರೇಟ್ ಆಕ್ಟರ್ಸ್? ಫೇವ್ರೇಟ್ ಆಕ್ಟರು ನಾನು ಯಶ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀನಿ. ಅಂದ್ರೆ ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿರಲ್ಲ. ಜನರಲ್ಲಿ ಪಡವಾರಲ್ಲಿ ಅಂತ ಒಂದ್ ಚಿಕ್ಕ ಊರು, ಅದು ಅಲ್ಲಿ ಮೈಸೂರು ಸೈಡ್ ಇರೋದು. ಬಟ್ ಒಬ್ಬ ಬಸ್ ಡ್ರೈವರ್ ಮಗ ಆಗಿ ಅಷ್ಟೆಲ್ಲ ಮಾಡಿದಾರೆ ಅಂದ್ರೆ ನಾವು ಮಾಡ್ಬೋದು. ಸಾಮಾನ್ಯದವರು ಏನಾದ್ರು ಜೀವನದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಅವರೇ ಒಂದು ದೊಡ್ಡ ಉದಾಹರಣೆ. ನಾನು ಇವತ್ತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಒಂದು ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅದು. ನಾನು ಹೇಳಿದ ದೊಡ್ಡ ವಿಷಯ ಅದು, ಸಾಮಾನ್ಯ ವಿಷಯ. ದೇವರಲ್ಲ ಮತ್ತೆ ಗೊತ್ತಲ್ಲ, ಹೇಟ್ರೆಡ್ ಏನ್ ಕಡಿಮೆ ಸಿಗಲ್ಲ. ಬಟ್ ಇನ್ ದ ಎಂಡ್ ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ಅವ್ರು ನಿಯತ್ತಾಗಿದ್ರು. ನಮ್ಮ ಜನ ಕೊನೆಗೊಂದಿನ ಒಳ್ಳೇದಕ್ಕೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸರ್ ಮತ್ತೆ ಇನ್ನೊಂದು ಏನಂದ್ರೆ, ನಾವು ಕನ್ನಡದ ಬಗ್ಗೆ ಹೇಳೋದಾದ್ರೆ ಒಂದ್ ವರ್ಡಲ್ಲಿ, ಕನ್ನಡ ಈಗ ಬರ್ತಾ ನಾನು ಕೂಡ ಜಾಸ್ತಿ ನೋಡಿದ್ದೆ ಅದೇ. ಬರ್ತಾ ಕನ್ನಡನೇ ಅಳ್ಸ ಹೋಗ್ತಾ ಇದೆ ಹೇಳ್ಬೇಕು ಅಂದ್ರೆ. ಬೆಂಗಳೂರ್ ಕಡೆ ಹೋದ್ರೆ ನಿಜ ನಾನು ಅಬ್ಸರ್ವ್ ಮಾಡಿದೀನಿ. ಬೆಂಗಳೂರು ಕಡೆ ಹೋದ್ರೆ ನಮ್ ಕನ್ನಡದವ್ರು ಸಿಗದೇ ಇಲ್ಲ. ಎಲ್ಲ ನಾನು ಇಂಟರ್ವ್ಯೂ ಕೇಳಿದ್ರೆ ಮೊದ್ಲು ಕನ್ನಡ ಬರುತ್ತಾ ಅಂತ ಕೇಳ್ಬೇಕಾಗಿದೆ. ಮತ್ತೆ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಕನ್ನಡ ಗೊತ್ತಿದ್ರು ಕನ್ನಡ ಗೊತ್ತಿಲ್ಲ ಅಂತಾರೆ. ಅದು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಕೆಟ್ಟ ಮಾತು ಮಾತಾಡಲ್ಲ, ಹೇಳ್ಬಿಡ್ತಿದೆ ಈಗ. ಬಟ್ ಇನ್ ಜನರಲ್ ಆಯ್ತಾ, ನಮ್ ಊರ್ ಬಿಟ್ಟು ನಾವ್ ಆಚೆ ಹೋಯ್ತೀವಲ್ಲ, ಆಗ ನಮಗೆ ಗೊತ್ತಾಗುತ್ತೆ. ನಾವ್ ಹೇಳ್ತೀವಿ, ಒಂದು ವಸ್ತು ಮೇಲೆ ನಮ್ಗೆ ಎಷ್ಟು ಪ್ರೀತಿ ಉಂಟು ಅಂತ ಗೊತ್ತಾಗ್ಬೇಕಂದ್ರೆ ಅದು ನಮ್ಮಿಂದ ದೂರ ಆಗ್ಬೇಕು. ನಾನು ಹೊರ ದೇಶದಲ್ಲಿ ಇರುವಾಗ ಯಾರಾದ್ರೂ ಕನ್ನಡ ಮಾತಾಡೋದು ಕಿವಿ ಕೇಳ್ಬಿಟ್ರೆ ನನಗೆ ಸ್ವರ್ಗ ಐತೆ. ಹೌದು ಸರ್. ಮತ್ತೆ ಅದಕ್ಕೆ ಮತ್ತೆ ಇನ್ ಜನರಲ್ ಕನ್ನಡ ಕ್ರಿಯೇಟಿವ್ಸ್ ಗೆಲ್ಲ ಸ್ವಲ್ಪ ಆಕ್ಚುಲ್ ಆಗಿ ಸಪೋರ್ಟ್ ಕಡಿಮೆ ಇದೆ. ಬಟ್ ಈಗ ನನ್ನನ್ನು ಪ್ರೀತಿ ಮಾಡೋ ಜನ ಇದಾರೆ, ಸಪೋರ್ಟ್ ಮಾಡೋರು ಇದಾರೆ. ಅದ್ರ ಅರ್ಥ ನಾವು ಕನ್ನಡ ಬಿಟ್ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡೋದು ಅಂತ ಅವ್ರದ್ದೇ ಆದ ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ಕನ್ನಡನ ಇನ್ನೂ ಸ್ವಲ್ಪ ಮುಂದೆ ಬರ್ಬೇಕು, ತುಂಬಾ ಕ್ರಿಯೇಟರ್ಸ್ ಬರ್ಬೇಕು, ಯೂಟ್ಯೂಬರ್ಸ್ ಬರ್ಬೇಕು. ಸೊ ಭರವಸೆ ಇರ್ಬೇಕಷ್ಟೇ ಜನರಲಿ. ಬಟ್ ಕನ್ನಡ ಶುಡ್ ಬಿ ಮೈನ್. ನಿಮ್ಮ ಊರ್ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಕೊಡಗು ಬಗ್ಗೆ ಹೇಗಿತ್ತು ಸ್ಟಾರ್ಟಿಂಗ್? ಅಲ್ಲ, ಈಗಲೂ ಸ್ಟಾರ್ಟಿಂಗ್ ಲೋಕಲ್ ಸಪೋರ್ಟ್ ಮುಖ್ಯ ಗ್ಲೋಬಲ್ ಕಿಂತ. ನಾನು ಶುರು ಮಾಡಿದ್ದೆ ಅಲ್ಲ ದುಬೈಲಿ ಇರುವಾಗ. ಹೌದು. ಬಟ್ ಇನ್ ಜನರಲ್ ನಾನು ನಿಜ ಹೇಳ್ತೀನಿ, ನಮ್ಮೂರವ್ರೆ ನಮಗೆ ಜನರಲ್ ಆಗಿ ಸಪೋರ್ಟ್ ಮಾಡೋದು. ಈಗ ನಿಮ್ಮೂರವರು ಅಷ್ಟೇ, ಎಲ್ಲಾ ಕಡೆ ಊರವರು ಅಷ್ಟೇ. ಈಗ ನಮ್ಮಲ್ಲಿ ಹೆಂಗೆ ಅಂದ್ರೆ, ಜನ ಯಾರೋ ಒಬ್ಬ ದೂರದಲ್ಲಿ ಇರ್ತಾನೆ, ಕ್ರಿಯೇಟರ್ ಯಾರೋ, ನಾವ್ ಇದೀವಿ ಅಂತ ಅವ್ರಿಗೆ ಗೊತ್ತೂ ಇರಲ್ಲ, ಅಂತವ್ರಿಗೆ ಹೋಗ್ಬಿಟ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮೂರವ್ರೆ ಏನಾದ್ರು ವಿಡಿಯೋಸ್ ಮಾಡ್ತೀರ ಅಂದ್ರೆ ಒಂದ್ ಲೈಕ್ ಮಾಡೋದಾಗ್ಲಿ, ಕಮೆಂಟ್ ಮಾಡೋದಾಗ್ಲಿ, ಫಾಲೋ ಅಂತೂ ಬಿಡಿ, ಅದಂತೂ ಮಾಡಲ್ಲ. ಅದು ಬಂದಿರುತ್ತೆ ಜನರ ಆಲೋಚನೆ ಹಂಗೆ. ಅಂದ್ರೆ ಬೇರೆ ಊರವ್ರು ಏನಾದ್ರು ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ. ನಮ್ ಕನ್ನಡದವ್ರೆ ಬೇರೆ ಕಡೆಯಿಂದ ಯಾರಾದ್ರೂ ಬಂದ್ಬಿಟ್ಟು ಏನಾದ್ರು ಕನ್ನಡದಲ್ಲಿ ಮಾತಾಡ್ಬಿಟ್ಟು ವಿಡಿಯೋ ಆಗಿದ್ರೆ ಹುಚ್ಚು ಸಪೋರ್ಟ್. ಇಲ್ಲಿ ಇರೋರೇ ಕನ್ನಡದಲ್ಲಿ ಮಾತಾಡ್ಬಿಟ್ಟಾಗಿದ್ರೆ ಏನು ಮಾಡಲ್ಲ. ಅದಕ್ಕೇನ್ ತಲೆ ಕೆಡ್ಸ್ಕೊಳಕ್ಕೆ ಏನಿಲ್ಲ. ನಾವು ಮಾಡ್ತಿರೋ ಕೆಲಸ ಸರಿ, ನಮ್ ನಿಯತ್ ಸರಿ ಆಗಿದ್ರೆ ಕೊನೆಗೊಂದಿನ ಎಲ್ಲ ಸರಿ ಆಗುತ್ತೆ. ಸರಿ ಸರ್. ಮನೆಯವ್ರ ಸಪೋರ್ಟ್ ಇದೆ ಸರ್ ಸ್ಟಾರ್ಟಿಂಗ್? ಮನೆಯಲ್ಲಿ ಸಪೋರ್ಟ್ ತುಂಬಾ ಮುಖ್ಯ. ಮನೆಯಲ್ಲಿ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಏನೂ ಆಗಲ್ಲ. ಜನರಲ್ ಆಗಿ ಹೇಳ್ತೀನಿ, ಹೊರಗಡೆ ಜನ ನಮಗ್ ಸಪೋರ್ಟ್ ಮಾಡಲ್ಲ, ಕಾಲ್ ಎಳಿಯಕ್ಕೆ ನಿಂತಿರ್ತಾರೆ. ಪೇರೆಂಟ್ಸ್ ಮನೆಯಲ್ಲಿ ಸಪೋರ್ಟ್ ಮಾಡ್ಲೇಬೇಕು. ಅದು ಮನೆಯಿಂದ ಸಪೋರ್ಟ್ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಜೀವನದಲ್ಲಿ ಮುಂದೆ ಬರೋದು. ಏನೇ ಮಾಡಕ್ಕಿದ್ರು ಮನೆಯಿಂದ ಬರ್ಬೇಕು ಫಸ್ಟ್. ಅದು ಒಳ್ಳೆತನ ಇರ್ಲಿ, ಗುಣ ಇರ್ಲಿ, ಅಥವಾ ಮಾನವೀಯತೆ ಇರ್ಲಿ, ಮನೇಲಿ ಕಲ್ಸಿದ್ರೆ, ಮನೇಲಿ ಹೇಳ್ಕೊಟ್ರೆ ಮಾತ್ರ ನಾವು ಆಚೆ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬೇರೆಯವ್ರ ತರ. ಇನ್ನೊಂದು ಲಾಸ್ಟ್ ಕೇಳ್ಬೇಕು ಅಂತ ಇತ್ತು. ಒಂದ್ ತಿಂಗಳಾದ್ಮೇಲೆ ರಿವ್ಯೂ ಮಾಡಿದ್ರಲ್ಲ, ಯಾರೊಂದು ಆಕ್ಸಿಡೆಂಟ್ ಆಯ್ತು, ಅದ್ ನಂಗೆ ಬೇಜಾರಾಯ್ತು. ಈಗ ಒಂದು ತಿಂಗಳವರೆಗೂ ಅದ್ ಹೇಗ್ ತಡ್ಕೊಂಡಿದ್ವಿ, ಯಾರಿಗೂ ಹೇಳ್ಕೊಂಡಿಲ್ಲ ಮನೆಯವ್ರಿಗೆ. ನಮ್ಮ ಹುಡುಗರಿಗೆ ಒಂದ್ ಸ್ಕ್ರಾಚ್ ಬಿದ್ರೇನೆ ತಡ್ಕೊಳಲ್ಲ. ಬಿದ್ದು ಬಂದ್ರು ಬರೀ ನಮ್ಮಮ್ಮ ಬಂದ್ ಹೇಳ್ತೀವಿ. ನಾನು ನಮ್ಮ ಮಮ್ಮಿ ತುಂಬಾ ಸೆನ್ಸಿಟಿವ್, ಒಬ್ಬನೇ ಮಗ. ಅದಕ್ಕೆ ತುಂಬಾ ಸ್ಟಾರ್ಟಿಂಗ್ ಇನ್ನೊಂದು ತುಂಬಾ ಪ್ರೀತಿ ಹಂಗೇನೆ. ಹೆಂಗ್ ಹೇಳ್ಬೇಕು, ಏನ್ ಹೇಳ್ಬೇಕು ಗೊತ್ತಾಗಿಲ್ಲ. ಎಲ್ಲಿದೆ ಕಾರ್ ಅಂತ ಕೇಳ್ತಾ ಇದ್ರು. ಬೆಂಗಳೂರಲ್ಲಿ ಬಿಟ್ಟಿದೀನಿ ಕೆಲ್ಸಕ್ಕೆ. ಬೈತಾ ಇದ್ರು, ಏನ್ ಹೊಸ ಗಾಡಿ ತಗೋಬಿಟ್ಟು ಎಲ್ಲಪ್ಪ ಬಿಟ್ಟಿದ್ಯಾ ಅಂತ.
ನನಗೆ ಹೇಳಕ್ಕಾಗಿಲ್ಲ, ಯಾಕಂದ್ರೆ ಅವ್ರು ಪಕ್ಕ ಟೆನ್ಷನ್ ಮಾಡ್ತಿದಾರೆ. ಈಗ ನಮಗೆ ನಮ್ಮ ಮಿಡಲ್ ಕ್ಲಾಸ್ ಅಲ್ಲಿ ಒಂದ್ ಗಾಡಿ ಅಂದ್ರೆ ನಮ್ಮ ಮನೆದೊಂದು ಸದಸ್ಯ ಅದು. ಸೊ ಹೆಂಗ್ ಹೇಳೋದು ನನಗೆ ಗೊತ್ತಾಗಿಲ್ಲ, ಹೆಂಗ್ ಹೇಳೋದು ಅಂತ. ನನಗೆ ಒಂದ್ ತಿಂಗಳು ದೂಕ್ದೆ, ಹೆಂಗೋ ಸುಳ್ಳು ಏನೆಲ್ಲ ಹೇಳ್ಬಿಟ್ಟು ದೂಕ್ದೆ. ಗಾಡಿ ರೆಡಿ ಆದ್ಮೇಲೆ ಗಾಡಿ ತಗೊಂಡ್ ಮುಂದೆ ನಿಲ್ಸ್ಬಿಟ್ಟೆ, ಆಕ್ಸಿಡೆಂಟ್ ಆಗಿತ್ತು. ಹಿಂಗಿಂಗ್ ವಿಷಯ, ನಾನು ಚೆನ್ನಾಗಿದ್ದೀನಿ, ಗಾಡಿನೂ ಚೆನ್ನಾಗಿ, ಏನು ಟೆನ್ಷನ್ ಮಾಡಿದ್ರ ಅಂತ. ಬಟ್ ಈ ಒಂದ್ ತಿಂಗಳು ಪೀರಿಯಡ್ ನನಗೆ ಮೈಂಡಿಗೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಮನೇಲಿ ಹೆಂಗ್ ಹೇಳೋದು, ಈಚೆ ಕಾಂಟೆಂಟೇಷನ್, ವಿಡಿಯೋಸ್, ನನ್ನ ಹತ್ರ ಗಾಡಿ ಇಲ್ಲ, ನಂದು ವಿಡಿಯೋಸ್ ನಡೆಯೋದೇ ಗಾಡಿಯಲ್ಲಿ, ಕಷ್ಟ ಆಯ್ತು. ಬಟ್ ಬಿಟ್ಟಿಲ್ಲ, ಫ್ರೆಂಡ್ ಗಾಡಿ ಇಸ್ಕೊಂಡ್ ಬಂದಿದೆ, ಅದ್ರಲ್ಲೇ ಮಾಡ್ತಾ ಇದ್ರೆ ಅದ್ರಲ್ಲೇ ವಿಡಿಯೋಸ್ ಆಗ್ತಾ ಇದೆ. ಕೊನೆಗೊಂದಿನ ಏನು ಮ್ಯಾಟರ್ ಆಗಲ್ಲ ಬ್ರೋ, ನೀವು ಕೆಲಸ ಮಾಡಿದೀರಾ ಮಾಡಿಲ್ವಾ ಅಂತಾರ ಮ್ಯಾಟರ್. ನಿಮ್ ಭಾವನೆಗಳಿಗೆ ಇಲ್ಲಿ ದೇವರಾಣೆ ಬೆಲೆ ಇಲ್ಲ, ನಮ್ ಕೆಲ್ಸ ನಡಿಬೇಕಷ್ಟೇ. ನಿಮ್ದು ಏನೇ ಮನಸ್ತಾಪ ಇರ್ಲಿ, ಮನ್ಸಲ್ಲಿ ಏನಾದ್ರು ನೋವು ಇರ್ಲಿ, ಯಾರಾದ್ರೂ ಬಿತ್ತೋಗಿರ್ಲಿ, ಏನೇ ಇರ್ಲಿ, ಅದು ಅಲ್ಲೇ ಇಟ್ಕೊಳ್ಳಿ, ನೀವು ಕೆಲಸ ಮಾಡ್ಬೇಕು. ಅದೇ ನಾನ್ ಮಾಡ್ದೆ. ನಂದು ಆಸೆ ಏನಂದ್ರೆ ಸರ್, ನೀವು ಯಾವಾಗ್ಲೂ ಕಾರಲ್ಲಿ ಮಾಡ್ತಿರಲ್ಲ, ಆ ಕಾರಲ್ಲಿ ಮಾಡ್ಬೇಕಾದ್ರೆ ಒಂದ್ಸತಿ ನಾನು ಕುತ್ಕೊಳ್ಬೇಕು, ಆ ಕಡೆ ಕುತ್ಕೊಳ್ತೆ ಸರ್. ಕ್ರೇಜಿ ಮಾಡೋಣ ಅದು, ಅದಕ್ಕೆ ಹೇಳು. ಅದ್ ಬೇಕಾದ್ರೆ ಮುಂದೆ ಮಾಡೋಣ. ನೆಕ್ಸ್ಟ್ ಒಂದು 50 ಬರ್ಲಿ ಹಾಗಾದ್ರೆ. ಯಾವಾಗಾದ್ರೂ ಆಯ್ತು ಒಂದ್ಸತಿ. ನಮ್ಮ ಒಬ್ವಿಯಸ್ ಕನ್ನಡಿಗ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನನಗೆ ನೆನ್ಪುಂಟು, ನಾನು ಹೇಳಿದೆ ಅವ್ರಿಗೆ 10K ಆದಂಗೆ ನಾನ್ ನಿಮಗೆ ಫಾಲೋ ಬ್ಯಾಕ್ ಕೊಡ್ತೀನಿ ಅಂತ. ಯಾಕಂದ್ರೆ ನಮ್ಮ ಜನ್ವನ್ನೇ ಹೇಳ್ತೀನಿ, ಬೆಲೆ ಅಂತ ಗೊತ್ತಾಗೋದು ನಾವು ಶ್ರಮದಿಂದ ಏನಾದ್ರು ಕೊಂಡ್ಕೋತೀವಲ್ವಾ. ಈಗ ನೀವೀಗ ಈ ಕ್ಯಾಮ್ರಾನೇ ತಗೊಂಡಿದ್ದೀರಾ, ನಿಮ್ಮ ಅಪ್ಪ ಕೊಡ್ಸಿದ್ರೆ ನಿಮಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದೆ ಇನ್ ಜನರಲ್ 10K ಆದಾಗೆ ನಾನು ಫಾಲೋ ಬ್ಯಾಕ್ ಮಾಡ್ತೀನಿ ಅಂತ. ನಾನು ಮಾಡಿದೀನಿ ಕೂಡ. ಹಿಂಗೆ ಚೆನ್ನಾಗಿ ವಿಡಿಯೋಸ್ ಆಗ್ತಾ ಇರಿ, ಮಾನವೀಯತೆಯಿಂದ ಇರಿ ಅಷ್ಟೇ. ಐ ಮೀನ್ ನಿಮ್ಮ ಇನಿಷಿಯೇಟಿವ್ ಚೆನ್ನಾಗಿರ್ಲಿ, ಒಳ್ಳೆ ಉದ್ದೇಶದಿಂದ ವಿಡಿಯೋ ಆಗಿದ್ರೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಕನ್ನಡಿಗರ ಸಪೋರ್ಟ್ ನಿಮ್ನ ಮೆಚ್ಚಬೇಕು ಮಾಡ. ನಾನು 3 ಸಲ 4 ಸಲ ಹೇಳ್ಬಿಡಿ, ನಿಮ್ನ ಮೆಚ್ಚಬೇಕು. ನೀವ್ ಏನ್ ಹೇಳಿದ್ರೆ ಮಾಡಿ ತೋರಿಸಿದಿರಾ, ಬರೀ ಬಾಯಿ ಮಾತಲ್ಲಿ ಹೇಳಿರ. ನೀವು ನಿಂತಿದ್ದೀರಾ, ಪ್ರತಿದಿನ ವಿಡಿಯೋಸ್ ಹಾಕ್ತಿದ್ದೀರಾ. ಪ್ರತಿದಿನ ವಿಡಿಯೋಸ್ ಹಾಕದೆ ನಿಮಗೆ ನಾನು ಸ್ಟಾರ್ಟಿಂಗ್ ಅನ್ಕೊಂತಿದ್ದೆ, ನೀವು ಡೈಲಿ 3 ವಿಡಿಯೋ ಇದ್ರಲ್ಲ, 3 ವಿಡಿಯೋ ಕಾರಲ್ಲಿ ಕುತ್ಕೊಂಡು ಹಾಕ್ಬಿಡ್ತಾರೆ. ಬರೀ ಸುಮ್ನೆ ಒಂದ್ ಹಾಕ್ಬೇಕು ಅಂದ್ರೂ ಅದ್ರ ಹಿಂದ್ಗಡೆ ಎಷ್ಟು ಶ್ರಮ ಇದೆ ಅಂತ ಬಂದ್ಮೇಲೆ ಗೊತ್ತಾಯ್ತು ನಂಗೂ ಕೂಡ ಫೀಲ್ಡಿಗೆ. ಅದು ನಾವು ಇವನ್ ಬ್ಯಾಂಕ್ ಅಲ್ಲೂ ನಾವು ಕೂತಿರ್ತಾರಲ್ಲ, ಗ್ಲಾಸ್ ಆಚೆ ಜನ, ನಾವೇನ್ ತಿಳ್ಕೊತೀವಿ, ಏನ್ ಸಖತ್ ಜೀವನ. ಅದ್ರೊಳಗಿರೋರಿಗೆ ಅವ್ರಿಗೆ ಗೊತ್ತು, ಯಾವ್ದೇ ಕೆಲ್ಸ ಚಿಕ್ಕದಲ್ಲ, ಯಾವ್ದೇ ಕೆಲ್ಸ ದೊಡ್ಡದಲ್ಲ, ಅವ್ರವ್ರು ಮಾಡೋ ಕೆಲ್ಸ ಅವ್ರಿಗೆ ಮೇನ್. ಸೊ ನೀವು ಮಾಡೋ ಕೆಲ್ಸದ ಮೇಲೆ ನಿಮಗೆ ಆಸಕ್ತಿ ಇರ್ಬೇಕು, ಭರವಸೆ ಇರ್ಬೇಕು ಅಷ್ಟೇ. ಯಾವ ಕೆಲ್ಸನೂ ಚಿಕ್ಕದಲ್ಲ. ತುಂಬಾ ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ಒಳ್ಳೇದಾಗ್ಲಿ, ವಿಡಿಯೋಸ್ ಬರ್ತಾ ಇರ್ಲಿ, ಜನ ನಮ್ಮ ಹೆಸರು ನೆನ್ಪಿಡ್ಬೇಕು. ಯಾಕಂದ್ರೆ ಒಂದ್ 200 ವರ್ಷ ಆದ್ಮೇಲೆ ನಿಮ್ ಫ್ಯಾಮಿಲಿಯಲ್ಲೇ ನಿಮ್ ಹೆಸರು ನೆನ್ಪಿರಲ್ಲ. ಈಗ ನಮ್ಮ ತಂದೆ ಹೆಸರೆಲ್ಲ ಗೊತ್ತಿಲ್ಲ. ಸೊ ನಾವು ಇರೋ ತನಕ ನಾವ್ ಏನಾದ್ರು ಮಾಡ್ಬೇಕು ಅಷ್ಟೇ. ತಂದೆ ತಾಯಿ ಕೊನೆ ಭರವಸೆ ನಾವು. ಮನೆ ಗಂಡು ಮಗ ಸಲ ಒಂದ್ ಮೋಟಿವೇಶನ್ ಕೊಡ್ತೀರಾ? ನಮ್ ಪೇಜಲ್ಲಿ ಹಾಕಕ್ ಒಂದ್ ಮೋಟಿವೇಶನ್ ಬೆಸ್ಟ್ ಹುಡುಗರಿಗೆ, ಯೂತ್ಸ್ಗೆ. ಇನ್ ಜನರಲ್ ಆಗಿ ನಾನು ಇದನ್ನ ತುಂಬಾ ಕ್ಲೋಸ್ಲಿ ಫಾಲೋ ಮಾಡ್ತೀನಿ. ತಲೆ ಹೊಡಿಬಾರ್ದು ಗೊತ್ತಲ್ಲ, ಅವರು ತುಂಬಾನೇ ಮಾತುಗಳನ್ನ ಹೇಳಿದ್ದಾರೆ. ಅದರಿಂದ ತುಂಬಾನೇ ನಮಗೆ ಕಲಿಯೋದು ಉಂಟು. ಯಾವತ್ತಾದ್ರೂ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳ್ತಿದ್ದಾನೆ ಅಂದ್ರೆ ಅದು ಅನುಭವದಿಂದಾನೇ ಹೇಳ್ತಿರ್ತಾರೆ. ಅದ್ರ ಹಿಂದೆ ತುಂಬಾ ಮೀನಿಂಗ್ ಉಂಟು ಬ್ರೋ. ನಾವು ಏನೇ ಆತರ ಕೆಲಸ ಮಾಡಿದ್ರು ಅದು ಅರ್ಧದಲ್ಲೇ ಹೋಗುದು. ತಲೆ ಇಟ್ಟು ಬಿಟ್ಟು, ತಲೆ ಹೊಡೆದು ಬಿಟ್ಟು, ಬೇರೆಯವ್ರಿಗೆ ಹೊಟ್ಟೆಗೆ ಎಲ್ಲ ಹೊಡೆದು ಬಿಟ್ಟು ಎಲ್ಲೂ ಬರಲ್ಲ. ಈಗಿನ ದುಡ್ದಿದ್ದೇ ಇರಲ್ಲ. ಅದೆಲ್ಲ ಎಲ್ಲಿರುತ್ತೆ ಇನ್ ಜನರು. ಒಂದೊತ್ತು ನಾವು ಹಂಗೆ ಹಸ್ತು ಬಿಟ್ಟು ಮಲ್ಗಿದ್ರು ಪರವಾಗಿಲ್ಲ, ಮೋಸ ಗೀಸ, ವಂಚನೆ, ದ್ವೇಷ ನಿಮಗೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ನೀವು ಪ್ರೀತಿ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದ್ವೇಷ ಗೀಷ ಬೇಡ, ನಿಮ್ದು ನೀವು ನೋಡ್ಕೊಳ್ಳಿ ಅಷ್ಟೇ, ಜನರ ಬಗ್ಗೆ ಬೇಡ. ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಬಿಟ್ಬಿಡಿ, ಕೆಟ್ಟದಂತೂ ಮಾಡಕ್. ಅದೇ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ತುಂಬಾ ಬೇಗ ಮಾಡ್ಬೇಕು, ತುಂಬಾ ಬೇಗ ಮಾಡ್ಬೇಕು. ನಾನು ಇನಿಷಿಯೇಟಿವ್ ತಗೊಂಡಿದ್ದೀನಿ. ಅಕ್ಟೋಬರ್ ಇಂದ 3 ತಿಂಗಳು 90 ದಿನ ವಿಡಿಯೋಸ್ ಹಾಕ್ಬೇಕು ಅಂತ. ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ದಾರೆ, ಖುಷಿ ಆಯ್ತು ನೋಡ್ಬಿಟ್ಟು. ಜನ ಸೀರಿಯಸ್ ಆಯ್ತಿದ್ದಾರೆ. ನಾನು ಅದೇ ಹೇಳಿರೋದು, ಸಾಕು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದು, ಬೇರೆಯವರಿಗೆ ಬೇರೆಯವ್ರ ಗಾಡಿ ತಗೊಳೋದ್ ನೋಡಿದ್ದು, ಮನೆ ಕಟ್ಟೋದ್ ನೋಡಿದ್ದು, ಮನೆಗೆ ತಗೋತಿರೋದು ನೀವು ಮಾಡಿ. ಯಾಕೆ ನಿಮ್ ಕೈಯಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಅವ್ರಿಗೆ ಆಗ್ತಾ ಇದೆ ಅಂದ್ರೆ ನಿಮ್ಗೂ ಆಗುತ್ತೆ. ಈಗ ಏನಾದ್ರು ಒಂದು ಆಯ್ತು ಉಂಟು ಅಂದ್ರೆ ನೀವು ಅವ್ರಕ್ಕಿಂತ ಚೆನ್ನಾಗೂ ಮಾಡ್ಬೋದು, ಅಥವಾ ಅವ್ರಕ್ಕಿಂತ ಮಾಡಕ್ ಆಗದೆ ಇರ್ಬೋದು. ಅದ್ರ ಅರ್ಥ ನಿಮ್ಗೆ ಮಾಡಕ್ ಆಗಲ್ಲ, ನಿಮ್ದು ಬೇರೆನೆ ಅವ್ರ ಇನಿಷಿಯೇಟಿವ್ ಇರ್ಬೋದು.
ಬಟ್ ನೀವು ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಬೇಗ ಶುರು ಮಾಡಿ ಯೂಟ್ಯೂಬ್. ದೆನ್ ಯಾಕಂದ್ರೆ ಫೆಬ್ ಇಂದ ತುಂಬಾ ಕಷ್ಟ ಉಂಟು ನೆಕ್ಸ್ಟ್ ವರ್ಷದಿಂದ. ಸೊ ಈಗಲೇ ಶುರು ಮಾಡ್ಕೋಬಿಡಿ, ವಿಡಿಯೋಸ್ ಹಾಕ್ತಾ ಇರಿ. ಆಗುತ್ತೆ ಬ್ರೋ, 90 days 90 ವಿಡಿಯೋಸ್ ಆಗಿದ್ರೆ ಹಾಗೆ ಆಗುತ್ತೆ. ಇನಿಷಿಯೇಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ವಿಡಿಯೋಸ್ ಹಾಕಿದ್ರೆ ಹಾಗೆ ಆಗುತ್ತೆ. ಬಟ್ ಇನ್ನೊಂದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಬರ್ತಾರೆ ಕ್ರಿಂಜ್ ಕಂಟೆಂಟ್ ಏನೇನೋ ಮಾಡಾಕ್ತಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ ನ. ಈ ತರ ಎಲ್ಲ ಆಗ್ತಾರಲ್ಲ, ಅದ್ರ ಬಗ್ಗೆ ಒಂದು ಬರ್ಲಿಕ್ಕೆ ನಿಮ್ ಕಡೆ ಹೇಳಿಲ್ಲ ನಿಮ್ ಪೇಜ್ ಅಲ್ಲಿ ಇವತ್ತು ಅನ್ಕೊಂತೀನಿ. ಒಂದು ಬಿಡ್ದಂಗ್ ನೋಡಿದೀನಿ ನಾನು, ಮಾತಾಡಿಲ್ಲ ಇಲ್ಲ. ಅಂದ್ರೆ ಯಾವ ನಾವೀಗ ಈಗ ಏನು ಹೇಳಕ್ ಬರಲ್ಲ. ಅವ್ರದ್ದೊಂದು ಕಂಟೆಂಟ್ ಹಂಗಿರುತ್ತೆ, ಅದೇನು ಹೇಳಕ್ ಆಗಲ್ಲ. ಬಟ್ ಅದೆಲ್ಲ ಅರ್ಧ ದಾರಿ ತನಕನೇ, ಕೊನೆವರೆಗೂ ಬರಲ್ಲ. ಅಷ್ಟೇ ಹೇಳಕ್ ಬಯಸ್ತೀನಿ. ಒಂದು ಕಂಟೆಂಟ್ ನ ಬ್ರ್ಯಾಂಡ್ ತರ ಬಿಲ್ಡ್ ಮಾಡ್ಬೇಕು ಕ್ರಿಂಜ್ ಗಿಂತ. ಯಾರು ನೆಕ್ಸ್ಟ್ ಸ್ಟಾರ್ಟ್ ಮಾಡೋರ್ಗು ಯಾಕಂದ್ರೆ ಕ್ರಿಂಜ್ ಎಲ್ಲ ಈಸಿ ಥಿಂಗ್. ಅದು ಅದೇ ಸುಲಭವಾಗಿ ಆಗೋದೇ ಜನರಿಗೆ ಇಷ್ಟ. ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಂದ್ರೆ ವರ್ಷ ಹಿಡಿಯುತ್ತೆ, ಕಾಲ ಆಗುತ್ತೆ. ನಿಮ್ ವಿಡಿಯೋಸ್ ಹಾಕೊಂಡ್ ಹೋಗಿ ರೀಚ್ ಜಾಸ್ತಿ ಆಗ್ಲಿ. ನೀವ್ ಯಾವತ್ತಿದ್ರು ಒರಿಜಿನಲ್ ನೀವೇ ಎಸ್ಟಾಬ್ಲಿಷ್ ಮಾಡ್ಸಕ್ ಧೈರ್ಯ ಇರೋದು ನಂಗೆ. ಕಾಪಿ ಎಷ್ಟೇ ಒರಿಜಿನಲ್ ನೀವು, ಬ್ರ್ಯಾಂಡ್ ನೀವು. ಹಂಗೆ ಬೆಳಿತಿರೋನೇ ಕಾಪಿ ಮಾಡೋದು. ಸುಮ್ನೆ ಮನೇಲಿ ಕೂತ್ಕೊಂಡಿರೋ ಕಾಪಿ ಮಾಡ್ತಾರೆ ಜನ. ಇಲ್ಲ ಸರ್, ಅವಾಗ ಆಬ್ವಿಯಸ್ ಅಂತ ಸೆಟ್ ನೋಡಿದ್ರೆ ಒಬ್ರು ಬರ್ತಾ ಇಲ್ಲ. ಹೇಗೆ 4ರಿಂದ 5 ಸ್ಟೇಟ್ ಇರ್ತಾ ಇದೆ ಅಂದ್ರೆ ಅದೇ ಅಷ್ಟೇ. ಬಟ್ ನಿಮಗೆ ಗೊತ್ತು ಬ್ರ್ಯಾಂಡ್ ಏನು ಅಂತ, ನೀವ್ ಯಾರು ಅಂತ ನಿಮಗೆ ಗೊತ್ತು. ಮತ್ತೆ ಇನ್ನೊಂದು ಕಾರ್ಪೊರೇಟ್ ಅನ್ನೋದು ನೀವು ಹೆಂಗೆ? ಅದೇ ಬ್ರೋ, ನಾನು ದುಬೈ ಕಾರ್ಪೊರೇಟ್ ಅಲ್ಲಿ ಅದೊಂದು ಹೇಳ್ತಾ ಇರ್ತೀವಿ. ಬೇರೆ ಯಾವ್ದಾದ್ರು ಇತ್ತಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಡೈರಿ ಫಸ್ಟ್ ಹೆಸರು ಇದೆ. ಡೈರೆಕ್ಟ್ ಫಸ್ಟ್ ಹೆಸರು ಇದು. ನನ್ನ ಹೆಸರು ಇವತ್ತನಕ ಚೇಂಜ್ ಮಾಡಿಲ್ಲ, ಇದೇ ಹೆಸರಿತ್ತು. ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಜೀವನ ಹಿಂಗೆಲ್ಲ ಬದಲಾಗುತ್ತೆ, ನನಗೆ ಜೀವನ ಇಷ್ಟು ದೂರ ಕರ್ಕೊಂಡ್ ಬರುತ್ತೆ ಅಂತ. ಕಾರ್ಪೊರೇಟ್ ಅಲ್ಲಿ ಇದ್ದೆ, ಅದಕ್ಕೋಸ್ಕರ ಕಾರ್ಪೊರೇಟ್ ಕನ್ನಡಿಗ ಅಂತ ಇಟ್ಟೆ. ಈಗ CK ಅನ್ನೋದೇ ಒಂದು ಜನ ರೀತಿ ಮಾಡ್ಬಿಟ್ಟಿದ್ದಾರೆ. ಅದೊಂದು ಹೌದು, ನನಗೆ ಗೊತ್ತಿದ್ದಿಲ್ಲ ಬ್ರೋ. ಜೆನ್ವನ್ ಆಗಿ ಹೇಳ್ಬೇಕಂದ್ರೆ ದೇವರು ತುಂಬಾ ಕರುಣೆ ತೋರಿಸಿದಾರೆ ನನ್ ಮೇಲೆ. ಕಷ್ಟ ಇತ್ತು, ಬಟ್ ದೇವರು ಸ್ವಲ್ಪ ಹತ್ರದಲ್ಲೇ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಒಳ್ಳೇದಾಗಿ ವಿಡಿಯೋಸ್ ಆಗ್ತಾ ಇರಿ. ಸರಿ ಹೆಂಗಿತ್ತು ಬ್ರೋ? ಸಕ್ಕತ್ತಾಗಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೈಕ್ ಆಗಿತ್ತು. ಆದ್ರೆ ಚೆನ್ನಾಗಿತ್ತಲ್ವಾ ಇವತ್ತಿನ ಡೇ? ಹೆಂಗಿತ್ತು? ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡೋದು ಕೇಳ್ಬೇಕಲ್ಲ. ಸರಿ, ಮತ್ತೆ ಇನ್ನೊಂದ್ ದಿನ ಸಿಗೋಣ. ಬಾಯ್ 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 ಬಾಯ್. ಸಕ್ಕತ್ತಾಗಿತ್ತು. ಬಾಯ್ ಬಾಯ್.